ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ನಾವು ಪ್ರೀವಿಯಸ್ ವೀಡಿಯೋಗಳಲ್ಲಿ ಏಷ್ಯನ್ ಕಂಟ್ರಿ ವೀಸಾಸು, ಯುರೋಪಿಯನ್ ಕಂಟ್ರಿ ವೀಸಾಸು, ಎಲ್ಲ ಅದರ್ ಕಂಟ್ರಿ ವೀಸಾಸ್ ಎಲ್ಲ ನಾವು ಕವರ್ ಮಾಡಿದ್ವಿ. ಸೊ ನಾವು ಈ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ವೀಸಾ ಪ್ರೊಸೆಸ್ಸು ಏನು ಪ್ರೊಸೆಸ್ಸು ಮತ್ತು ಡಾಕ್ಯುಮೆಂಟೇಷನ್ ಯಾವ ಥರ ಇರುತ್ತೆ ಮತ್ತು ಎಷ್ಟು ದಿನ ಆಗುತ್ತೆ, ಯಾವುದನ್ನು ಯಾವ ಥರ ನಾವು ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಇನ್ಫಾರ್ಮೇಷನ್ ಬೇರೆ ಯಾರು ಯೂಸ್ ಆಗುತ್ತೆ ಅನ್ನೋರಾದರೆ, ಯಾರಾದರೂ ಆಸ್ಟ್ರೇಲಿಯಾ ವೀಸಾ ಅಪ್ಲೈ ಮಾಡ್ತಾಯಿರೋ ಅನ್ನೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ. ಸೊ ಆಸ್ಟ್ರೇಲಿಯಾ ವೀಸಾ ಬಂದ್ಬಿಟ್ಟು ನಿಮಗೆ ಇದು ವೀಸಾ, ಓಕೆನಾ. ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೆಸ್ಸು. ನೀವು ಯಾವುದೇ ಡಾಕ್ಯುಮೆಂಟೇಷನ್ ತೊಗೊಂಡು ಫಿಸಿಕಲ್ ಆಗಿ ಹೋಗಿ ಸಬ್ಮಿಟ್ ಮಾಡೋ ಥರ ಏನೂ ಇಲ್ಲ. ಸೊ ಎಲ್ಲ ಡಾಕ್ಯುಮೆಂಟ್ಸು ನೀವು ಕೊಟ್ಟರೆ, ನಮಗೆ ಎಲ್ಲ PDF ಸ್ಕ್ಯಾನ್ ಮಾಡಿ ಕೊಟ್ಟರೆ ನಾವು ಅದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ. ನೀವು ಡಾಕ್ಯುಮೆಂಟೇಷನ್ನು ತಂದು ನಮ್ಮ ಹತ್ರ ಕೊಟ್ಟರೆ ನಾವು ಸ್ಕ್ಯಾನ್ ಮಾಡ್ಕೊಳ್ತೀವಿ. ಇಲ್ಲ ನೀವು ಮಾಡ್ಕೊಳಂಗಿದ್ರೆ ಆಫೀಸಿಗೆ ಬರೋಕ್ಕಾಗಲ್ಲ ಸರ್, ನೀವು ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರೆ, ಸೊ ಪ್ರಾಪರಾಗಿ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ನಾವು ಆನ್ಲೈನಲ್ಲಿ ವೀಸಾ ಪ್ರೊಸೆಸ್ ಮಾಡಿಕೊಡ್ತೀವಿ. ಮತ್ತು ಈ ವೀಸಾ ಪ್ರೊಸೆಸ್ಸು ನಿಮಗೆ ಆ್ಯಸ್ ಆಫ್ ನಾವು ಸ್ವಲ್ಪ ಡಿಲೇ ಆಗ್ತಾಯಿದೆ. 20 to 25 ವರ್ಕಿಂಗ್ ಡೇಸ್ 20 to 25 ವರ್ಕಿಂಗ್ ಡೇಸ್ ಆಗ್ತಾಯಿದೆ. ಸಮ್ಟೈಮ್ಸ್ ಬೇಗನೂ ಬರುತ್ತೆ. ಸೊ ನಾವು ರೆಕಮೆಂಡ್ ಮಾಡೋದೇನಂತ ಹೇಳಿದ್ರೆ, ಸೊ ವೆಲ್ ಇನ್ ಅಡ್ವಾನ್ಸು ಪ್ಲ್ಯಾನ್ ಮಾಡ್ಕೊಳ್ಳಿ. ಆಸ್ಟ್ರೇಲಿಯಾ ಯಾರು ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಮ್ಟೈಮ್ಸು ಇಟ್ಸ್ 1.5 month ತೊಗೊಳ್ತಾ ಇದೆ. ಸೊ ಅದರಿಂದ ವೆಲ್ ಇನ್ ಅಡ್ವಾನ್ಸ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಡಾಕ್ಯುಮೆಂಟೇಷನ್ ವಿಷಯಕ್ಕೆ ಬಂದರೆ, ಇದು ಬಂದ್ಬಿಟ್ಟು ಎಲ್ಲನೂ ನಮಗೆ PDF ಬೇಕು. ನಿಮ್ಮದು ಪಾಸ್ಪೋರ್ಟು ಫಸ್ಟಿಂದ ಲಾಸ್ಟ್ ಪೇಜ್ವರೆಗೂ ಎಲ್ಲ ಪೇಜೂ ಸ್ಕ್ಯಾನ್ ಕಾಪಿ ಇರಬೇಕು. ಓನ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಪೇಜ್ ಮಾತ್ರ, ಬೇರೆ ವೀಸಾ ಥರ ಅಲ್ಲ ಇದು. ಫಸ್ಟಿಂದ ಲಾಸ್ಟ್ ಪೇಜ್ವರೆಗೂ ಎಲ್ಲ ಪೇಜಸ್ಸು ಸ್ಕ್ಯಾನ್ ಮಾಡಿ ನಮಗೆ ಕಳಿಸ್ಬೇಕು 1 PDF ಅಲ್ಲಿ. ಮತ್ತು ಫೋಟೋ 35 mm x 45 mm ನಮಗೆ ಫೋಟೋ ಬೇಕು. ಸಾಫ್ಟ್ ಕಾಪಿ ಡಿಜಿಟಲ್ ಫೋಟೋ ಬೇಕು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ. ನೀವು ಫೋಟೋ ತೆಗೆದುಬಿಟ್ಟು ಫೋಟೋನ ಸ್ಕ್ಯಾನ್ ಮಾಡಿ ಕಳಿಸೋದು ಆಗೋದಿಲ್ಲ. ಸೊ ಕ್ಲಿಯರ್ ಇರಬೇಕು. ಮತ್ತು ರೀಸೆಂಟ್, ನಾಟ್ ಓಲ್ಡರ್ ದೆನ್ 6 months. 6 monthsಗಿಂತ ಹಳೇದಾಗಿರಬಾರ್ದು, ರೀಸೆಂಟ್ ಫೋಟೋ ಇರಬೇಕು. ಸೊ ಅದೊಂದು ಫೋಟೋ ಸ್ಪೆಸಿಫಿಕೇಷನ್ನು 35/45. ಮತ್ತು ಪರ್ಸ್ನಲ್ ಕವರಿಂಗ್ ಲೆಟರ್ ಬಂದುಬಿಟ್ಟು ನೀವು ಏನು ಪರ್ಪಸ್ ಟ್ರಾವೆಲ್ ಮಾಡ್ತಾಯಿದ್ದೀರಾ, ನಿಮ್ಮ ಡೀಟೇಲ್ಸು, ನಿಮ್ಮ ಡೆಸಿಗ್ನೇಷನ್ನು, ನಿಮ್ಮ ಆ್ಯನ್ಯುವಲ್ ಇನ್ಕಮ್ಮು ಎಲ್ಲ ನಿಮ್ಮ ಕವರಿಂಗ್ ಲೆಟ್ರಲ್ಲಿ ಅವರು ವೀಸಾ ಕೊಡಬೇಕು ಅಂತೇಳಿ ನೀವು ರಿಕ್ವೆಸ್ಟಿಂಗ್ ಲೆಟರ್, ಸೊ ಸೇಯಿಂಗ್ ದಟ್ ನಾವು ಎಂಬಸಿ ಕೊಡ್ತಾ ಇರೋ ಲೆಟರು ರಿಕ್ವೆಸ್ಟ್ ಮಾಡೋ ಥರ ಕೊಡಬೇಕು. ನಿಮ್ಮ ಡೀಟೇಲ್ಸ್ ಎಲ್ಲ ಸ್ಪೆಸಿಫೈ ಮಾಡಿ, ನಿಮ್ಮ ಆ್ಯನ್ಯುವಲ್ ಇನ್ಕಮ್ಮು, ನಿಮ್ಮದು ಏನು ವರ್ಕ್ ಮಾಡ್ತಾಯಿದ್ದೀರಾ, ಮತ್ತು ಎಷ್ಟು ಡ್ಯೂರೇಷನ್ ಆಫ್ ಸ್ಟೇ, ಯಾವ ಡೇಟಿಗೆ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಇನ್ ಡೀಟೇಲಾಗಿ ನೀವು ಮೆನ್ಷನ್ ಮಾಡಿ ಲಾಸ್ಟಲ್ಲಿ ನಿಮ್ಮ ನೇಮು, ನಿಮ್ಮ ಫೋನ್ ನಂಬರು ಹಾಕಿ ಸಿಗ್ನೇಚರ್ ಮಾಡಿಕೊಡ್ಬೇಕು. ಮತ್ತು ಬಿಸ್ನೆಸ್ ಇರ್ತೀರಲ್ವ ಅಂಥವರು ಇದನ್ನು ಕವರಿಂಗ್ ಲೆಟರ್ ಅವ್ರ ಕಂಪ್ನಿ ಲೆಟರ್ಡಲ್ಲಿ ಕೊಡಬೇಕು. ಕಂಪ್ನಿ ಲೆಟರ್ಡಲ್ಲಿ ವಿತ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿ ಕೊಡಬೇಕು. ಮತ್ತು 6 months ಬ್ಯಾಂಕ್ ಸ್ಟೇಟ್ಮೆಂಟು ಮಿನಿಮಮ್ ಬ್ಯಾಲೆನ್ಸು 2,50,000 ಪರ್ ಪರ್ಸನ್ ಒಬ್ಬರಿಗೆ 2.5 ಲಕ್ಷ ಬ್ಯಾಲೆನ್ಸ್ ತರಿಸ್ಬೇಕು. ಬ್ಯಾಂಕ್ ಬ್ಯಾಲೆನ್ಸು ನೀವು ಬ್ಯಾಂಕ್ ಕಡೆಯಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಕೊಬರಬೇಕು. ಅದು ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಕೊಬಂದು PDF ಅಲ್ಲಿ ಸ್ಕ್ಯಾನ್ ಮಾಡಿ ಕೊಡಬೇಕು. ಮತ್ತು 3 years ITR ರಿಟರ್ನ್, ಇನ್ಕಮ್ ಟ್ಯಾಕ್ಸು ಅಪಾಯಿಂಟ್ಮೆಂಟ್ ಬರುತ್ತಲ್ವ ಅದು ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ಅಪಾಯಿಂಟ್ಮೆಂಟ್ ಮಾತ್ರ ಕೊಡಬೇಕು, ಡೀಟೇಲ್ ಏನೂ ಬೇಕಾಗಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಬೇಕಾಗಿಲ್ಲ, ಜಸ್ಟ್ ಅಪಾಯಿಂಟ್ಮೆಂಟ್ ಮಾತ್ರ 1 page ಮಾತ್ರ ಕೊಟ್ಟರೆ ಸಾಕು. ಸೊ 3 yearsದು ಒಂದೊಂದು ಪೇಜ್. ಮತ್ತು ಯಾರು ಸ್ಯಾಲ್ರಿಗೆ ವರ್ಕ್ ಮಾಡ್ತಾ ಇರಲ್ವ ಅವ್ರದ್ದು 6 months ಪೇ ಸ್ಲಿಪ್ ಕೊಡಬೇಕಾಗುತ್ತೆ. ಮತ್ತು ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಲ್ವ ಅವ್ರದ್ದು ಕಂಪನಿ GST ಕಾಪಿ ಕೊಡಬೇಕು. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಯಾರು ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಲ್ಲೋ ಅವರು. ಮತ್ತು ಯಾರು ರಿಟೈರ್ಡ್ ಇದ್ದಾರೋ ಅವರು ಪೆನ್ಷನ್ ಕಾಪಿ ಮತ್ತು ಪೆನ್ಷನ್ ಸ್ಟೇಟ್ಮೆಂಟು, ರಿಟೈರ್ಮೆಂಟ್ ಪ್ರೂಫು ಆ ಥರ ಕೊಡಬೇಕು. ಮತ್ತು ಯಾರು ಸ್ಯಾಲ್ರಿ ವರ್ಕ್ ಮಾಡ್ತಾ ಇದ್ದೀರಲ್ಲ ಅವರು ಕಂಪ್ನಿಯಿಂದ ಲೀವ್ ಲೆಟರ್, NOC, ನೋ ಒಬ್ಜೆಕ್ಷನ್ ಟು ಟ್ರಾವೆಲ್ ಅಂತ NOC ಲೆಟರ್ ತೊಗೋಬೇಕು. ಮತ್ತು ಏರ್ ಟಿಕೆಟ್ಸು, ಹೋಟೆಲ್ ಕನ್ಫರ್ಮೇಷನ್ನು ಇದೆಲ್ಲ ಮ್ಯಾಂಡೇಟರಿ ಇರುತ್ತೆ. ಮತ್ತು ಟೂರ್ ಐಟ್ನರಿ, ನೀವು ಎಲ್ಲಿಂದ ಯಾವಾಗ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅದೆಲ್ಲ ಡೀಟೇಲಾಗಿ ನೀವು ಟೂರ್ ಐಟ್ನರಿ ಕೊಡಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕು. ಇನ್ ಬಿಟ್ವೀನ್ ಏನಾದರೂ ನಾವು ಸಬ್ಮಿಟ್ ಮಾಡಿದ್ರೂ ಅವ್ರು ಅಡಿಷ್ನಲ್ ಡಾಕ್ಯುಮೆಂಟ್ ಕೇಳ್ಬೋದು.
ಕೇಳಿದ್ರೆ ನೀವು ಅಡಿಷ್ನಲ್ ಡಾಕ್ಯುಮೆಂಟ್ ಕೊಡೋಕ್ಕೆ ರೆಡಿ ಇರಬೇಕು. ಮತ್ತು ಇದೆಲ್ಲನೂ ಮೊಬೈಲ್ ಸ್ಕ್ಯಾನ್ ಮಾಡಿ ಕೊಟ್ಟರೆ ಆಗೋದಿಲ್ಲ, ಎಲ್ಲನೂ ನೀವು ಸ್ಕ್ಯಾನರಲ್ಲೇ ಸ್ಕ್ಯಾನ್ ಮಾಡಿ ಕೊಡಬೇಕು. ಯಾಕಂದರೆ ಮೊಬೈಲ್ ಸ್ಕ್ಯಾನ್ ಮಾಡಿದ್ರೆ ಕ್ಲಾರಿಟಿ ಬರೋದಿಲ್ಲ, ಮತ್ತು ಪೇಜಸ್ ಕಟ್ಟಾಗುತ್ತೆ, ಮತ್ತು ಫೈಲ್ ಸೈಜು ದೊಡ್ಡದಾಗಿರುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಅದು ಲಿಮಿಟ್ ಇರುತ್ತೆ ಅಪ್ಲೋಡ್ ಮಾಡೋಕ್ಕೆ ಸೈಜು. ಸೊ ಎಲ್ಲನೂ ಇದು ಇಂಡಿವಿಜುವಲ್ಲಾಗಿ ಸ್ಕ್ಯಾನ್ ಮಾಡಿ ಕೊಡಬೇಕಾಗುತ್ತೆ. ಎಲ್ಲನೂ PDF ಅಲ್ಲೇ ಇರಬೇಕು. ಸೊ ನೋಡೋಲ್ವಾ ಆಸ್ಟ್ರೇಲಿಯಾ ವೀಸಾ ಪ್ರೊಸೆಸ್ಸು ಮತ್ತು ಡಾಕ್ಯುಮೆಂಟೇಷನ್ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಮತ್ತು ಯಾರು ವೀಸಾ ಅಪ್ಲೈ ಮಾಡಬೇಕು ಅಂತಿದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಕಂಪ್ನಿ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಯಾರು ಅಪ್ಲೈ ಮಾಡಬೇಕು ಅಂತಿದ್ರು ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾರಿಗೆ ಇನ್ಫಾರ್ಮೇಷನ್ ಯೂಸ್ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ. ಮತ್ತು ಬೇರೆ ಯಾರಾದರೂ ಅಪ್ಲೈ ಮಾಡಬೇಕು, ಯಾರೋ ಟ್ರಾವೆಲ್ ಏಜೆನ್ಸಿ ಗೊತ್ತಿಲ್ಲ ನಮಗೆ ಅನ್ನೋರಿಗೆ ನಮ್ಮನ್ನು ರೆಕಮೆಂಡ್ ಮಾಡಿ, ನಾವು ಅದನ್ನು ಈಸಿಯಾಗಿ ಪ್ರೊಸೆಸ್ ಮಾಡಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್.